ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ನಿಮಗೆ ಕಳೆದ ಒಂದು ವಾರದ ಮುಂಚಿತವಾಗಿಯೇ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೆ. ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಒಂದು ಡಿಪ್ರೆಷನ್ ಎದುರಾಗ್ತಿದೆ. ಇದು ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೆ. ಅದರಂತೆ ಈಗಾಗಲೇ ಇವತ್ತು ನವೆಂಬರ್ ತಿಂಗಳು 26ನೇ ತಾರೀಕು, ಮುಂದಿನ 27, 28, 29, 30 ಒಂದು ಆಸ್ಪಾಸ್ನಲ್ಲಿ ನಾನೇನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ ಎಂದು ಈ ಒಂದು ಭಾಗಕ್ಕೆ ಹೊಂದಿಕೊಂಡಂತೆ ಒಂದು ಸರ್ಕ್ಯುಲೇಷನ್ ಎದುರಾಗಿರ್ತಕ್ಕಂಥದ್ದು. ಇದರ ವೇಗ ಸದ್ಯಕ್ಕೆ ಈಗ ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿರ್ತಕ್ಕಂಥದ್ದು. ಇದರ ಪ್ರಭಾವ ಮುಂದಿನ ದಿನಗಳಲ್ಲಿ ಶ್ರೀಲಂಕಾ, ನಾನೇನಲ್ಲಿ ಮಾರ್ಜಿನ್ ಮಾಡಿದ್ದೀನಿ ಈ ಒಂದು ಭಾಗದ ಮೇಲೆ ಶ್ರೀಲಂಕಾ ಹಾಗೂ ಕನ್ಯಾಕುಮಾರಿ ಜಿಲ್ಲೆ ಅಂದರೆ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಹಾಗೆ ಸಾಮಾನ್ಯವಾಗಿ ದಕ್ಷಿಣ ತಮಿಳುನಾಡಿನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಹಾಗೆಯೇ ಕೇರಳದ ಮೇಲೂ ಕೂಡ ಇದು ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಸ್ನೇಹಿತರೆ. ಹಾಗಾಗಿ ಮುಂದಿನ 2-3 ದಿನಗಳಲ್ಲಿ ತಮಿಳುನಾಡು ಕರಾವಳಿ ತೀರ ಪ್ರದೇಶದುದ್ದಕ್ಕೂ, ಹಾಗೆ ತಮಿಳುನಾಡಿನ ದಕ್ಷಿಣ ಕರಾವಳಿ ತೀರ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ಬೋದು. ಹಾಗೆ ಶ್ರೀಲಂಕಾದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ಬೋದು. ಕೇರಳ ರಾಜ್ಯದಲ್ಲೂ ಕೂಡ ಭಾರಿ ಮಳೆಯಾಗ್ಬೋದು. ಹಾಗೆ ಇದರ ಒಂದು ಪ್ರಭಾವ ಆಂಧ್ರ ಪ್ರದೇಶ, ಪುದುಚೇರಿ, ತೆಲಂಗಾಣ ಹಾಗೆ ಕರ್ನಾಟಕದ ದಕ್ಷಿಣ ವಲಯದ ಮೇಲೂ ಕೂಡ ಇದರ ಒಂದು ಪ್ರಭಾವ ಎದುರಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ 27, 28, 29, 30 ಅಂದರೆ 4 ದಿನದ ಅಂತರದಲ್ಲಿ ದಕ್ಷಿಣ ಭಾರತದ ತಮಿಳುನಾಡು, ಕೇರಳ ಹಾಗೆಯೇ ಪುದುಚೇರಿ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮೋಡದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಮೇಲ್ಮೈ ಗಾಳಿ ಅಂದರೆ ಗಂಟೆಗೆ 55ರಿಂದ 65 ಕಿಲೋಮೀಟರ್ ಹಾಗೂ 70 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ನಾನೇನೇನು ಮಾರ್ಜಿನ್ ಮಾಡ್ತಾಯಿದ್ದೀನಿ ಈ ಒಂದು ಭಾಗದಲ್ಲಿ ಗಾಳಿ ಬೀಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ 3-4 ದಿನಗಳ ಕಾಲ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸೇರಿದಂತೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಮೈಸೂರು, ಹಾಸನ, ಕೊಡಗು, ದಕ್ಷಿಣ ಕನ್ನಡ ಹಾಗೆ ಚಿಕ್ಕಮಗಳೂರು ಸೇರಿದಂತೆ ಹಾಗೆ ಕೋಲಾರ, ಶ್ರೀನಿವಾಸಪುರ ಸುತ್ತಮುತ್ತ ಬೆಂಗಳೂರು ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲೂ ಕೂಡ ಮುಂದಿನ 3-4 ದಿನಗಳಲ್ಲಿ ಮಳೆಯಾಗುವ ಸೂಚನೆ ಸಿಗ್ತಾಯಿದೆ. ಬೆಂಗಳೂರು ನಗರದಲ್ಲೂ ಕೂಡ ನಾಳೆ ಬೆಳಗ್ಗೆಯಿಂದಲೇ ಮಳೆ ಆರಂಭ ಆಗ್ತಕ್ಕಂಥ ಸೂಚನೆ ಕೂಡ ಸಿಗ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಕರ್ನಾಟಕದ ರೈತರು ಹೆಚ್ಚು ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಈ ಒಂದು ಮಳೆಯ ಪ್ರಭಾವ ಡಿಸೆಂಬರ್ ಮೊದಲ ವಾರದ ತನಕ ಇದರ ಒಂದು ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಡಿಸೆಂಬರ್ 2, 3, 4ರವರೆಗೂ ಕೂಡ ರೈತರು ಯಾವುದೇ ರೀತಿಯ ಒಂದು ಕಟಾವಿನ ಅಂದರೆ ಏನೇ ಇವತ್ತು ಹಿಂಗಾರಿನ ಒಂದು ಅವಧಿಯಲ್ಲಿ ನೀವು ಬೆಳೆದಿರ್ತಕ್ಕಂಥ ಬೆಳೆ ಏನಿದೆ ಈ ಬೆಳೆಯನ್ನು ಒಂದು ಕೊಯ್ಲು ಮಾಡುವುದನ್ನು ನೀವು ಮುಂದೂಡೋದು ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಈ ಚಂಡಮಾರುತ, ಈ ಒಂದು ಡಿಪ್ರೆಷನ್ ಏನಿದೆ ಇದು ಚಂಡಮಾರುತದ ಒಂದು ಪ್ರಭಾವವನ್ನು ಶಕ್ತಿಯನ್ನು ಹೊಂದಿಲ್ಲ, ಸ್ವಲ್ಪ ಕಡಿಮೆ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಗಂಟೆಗೆ ಈಗ 55 ಕಿಲೋಮೀಟರ್ ಆಸ್ಪಾಸ್ನಲ್ಲಿದೆ. ನಾಳೆ ಮಧ್ಯಾಹ್ನದ ವೇಳೆಗೆ ಇದು ಗಂಟೆಗೆ 65ರಿಂದ 70 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಶ್ರೀಲಂಕಾದ ದಕ್ಷಿಣ ಭಾಗದಿಂದ ಕನ್ಯಾಕುಮಾರಿ ಜಿಲ್ಲೆ ಹೊಂದ್ಕೊಂಡಂತೆ ಕೇರಳ ಹಾಗೆ ಲಕ್ಷದ್ವೀಪದ ಕಡೆ ತನ್ನ ಮುಖವನ್ನು ಅಂದರೆ ದಿಕ್ಕನ್ನು ಬದಲಿಸ್ತಕ್ಕಂಥ ಸಾಧ್ಯತೆ ಇದೆ. ಇದು ಅರಬ್ಬಿ ಸಮುದ್ರವನ್ನು ಪ್ರವೇಶ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೇರಳ, ಕರ್ನಾಟಕದ ಕರಾವಳಿ ಹಾಗೆ ಕರ್ನಾಟಕದ ಘಟ್ಟ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಮುಂದಿನ 4-5 ದಿನಗಳಲ್ಲಿ ದಕ್ಷಿಣ ಭಾರತದ ನಾನೇನೇನು ಮಾರ್ಜಿನ್ ಮಾಡಿದ್ದೀನಿ ಇಷ್ಟು ಭಾಗದಲ್ಲೂ ಕೂಡ ಹೆಚ್ಚು ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಅಂದರೆ ಡಿಸೆಂಬರ್ ತಿಂಗಳ 2ನೇ ವಾರದ ಒಂದು ಅವಧಿಯಲ್ಲೂ ಕೂಡ ಕರ್ನಾಟಕದಲ್ಲಿ ಹಾಗೂ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಮತ್ತೆ ಮಳೆಯಾಗ್ತಕ್ಕಂಥ ಸೂಚನೆ ಕೂಡ ಸಿಗ್ತಾ ಇದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಹವಾಮಾನದಲ್ಲಿ ಬದಲಾವಣೆ ಆಗುತ್ತೆ. ಏಕೆಂದರೆ ಈಗಾಗಲೇ ಡಿಸೆಂಬರ್ ಮೊದಲನೇ ವಾರ ಸಮೀಪಿಸ್ತಿದೆ. ಈ ಹಿನ್ನೆಲೆಯಲ್ಲಿ ನಾನು ಹಿಂದೆ ನಿಮಗೆ ಹೇಳಿದ್ದೀನಿ 2 ಜಾಗತಿಕ ಹವಾಮಾನ ವಿದ್ಯಮಾನಗಳು ಹವಾಗುಣದ ಮೇಲೆ ವ್ಯತ್ಯಾಸವನ್ನು ಅಂದರೆ ಹವಾಗುಣದ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಹಿಂದೆ ಎಲ್9 ಕೂಡ ಪ್ರಭಾವವನ್ನು ಬೀರುತ್ತೆ. ಹಾಗೆ ಲಾ9 ಕೂಡ ಈಗಾಗಲೇ ಡಿಸೆಂಬರ್ ಮೊದಲ ವಾರದಲ್ಲಿ ಆರಂಭ ಆಗ್ತಿದೆ. ಈ ಲಾ9 ಕೂಡ ಜನವರಿ ತಿಂಗಳು ಹಾಗೂ ಫೆಬ್ರವರಿ ತಿಂಗಳಲ್ಲೂ ಕೂಡ ದಕ್ಷಿಣ ಭಾರತದ ಒಂದು ಹವಾಮಾನ ವ್ಯವಸ್ಥೆ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಕಾದು ನೋಡೋಣ. ಮುಂದಿನ ಡಿಸೆಂಬರ್ನಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಸೂಚನೆ ಸಿಗ್ತಾ ಇದೆ. ಅದರ ಬಗ್ಗೆ ಕೂಡ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ಪ್ರಮೋದ ಕರಗೂರು. ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.